ಹಾಯ್ ಫ್ರೆಂಡ್ಸ್, ನಾನು ಮಲ್ಲಿಕಾರ್ಜುನ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ನೇಹಿತರೆ, ಫಾರೆಸ್ಟ್ ಗಾರ್ಡ್ ಅರಣ್ಯ ರಕ್ಷಕ ಪರೀಕ್ಷೆಯಲ್ಲಿ ಕೇಳಿದ್ದ ಕೆಲವೊಂದು ಇಂಪಾರ್ಟೆಂಟ್ ಮ್ಯಾಥ್ಸ್ ಕ್ವಶನ್ ಅನಾಲಿಸಿಸ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಫಾರೆಸ್ಟ್ ಗಾರ್ಡ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ 30 ಡೇಸ್ ಕ್ರ್ಯಾಶ್ ಕೋರ್ಸನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ನಾವು ಮಾರ್ಚ್ 25ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ವಿ. ಬಟ್ ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಫೈನಲ್ ಡಿಗ್ರಿ ಎಕ್ಸಾಮ್ಸ್ ಇರೋದ್ರಿಂದ ಈ ಬ್ಯಾಚನ್ನು ನಾವು ಏಪ್ರಿಲ್ 11ರಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. ಮೇ 10ರವರೆಗೆ ಇರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯಾ ಇದರ ಉಪಯೋಗ ಕೂಡ ನೀವು ಪಡಿತಾ ಬರ್ಬೋದು. ಹೆಚ್ಚಿನ ಮಾಹಿತಿಯಾಗಿ ಇಲ್ಲಿ ಕಾಣಿಸ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಹಾಗೆ ಸ್ನೇಹಿತರೆ, KSPSI ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಹೊಸ ಬ್ಯಾಚ್ಗಳು ಕೂಡ ಆರಂಭ ಆಗ್ತಾ ಇದೆ. ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಆಫ್ಲೈನ್ ಕ್ಲಾಸಸ್ಗೆ ನೀವು ಕೋಚಿಂಗ್ ಪಡಿತಾ ಬರ್ಬೋದು. ಸೊ ಸ್ನೇಹಿತರೆ, ಫಾರೆಸ್ಟ್ ಗಾರ್ಡ್ ಪರೀಕ್ಷೆಯಲ್ಲಿ 2016ರಲ್ಲಿ ನಡೆದ ಫಾರೆಸ್ಟ್ ಗಾರ್ಡ್ ಪರೀಕ್ಷೆಯ ಒಂದು ಕ್ವಶನ್ ಪೇಪರ್ ಅನಾಲಿಸಿಸ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಟೋಟಲ್ ಕ್ವಶನ್ಸ್ ಇಲ್ಲಿರೋದು 100 ಕ್ವಶನ್ಸ್ ಇದಾವೆ. 100 ಪ್ರಶ್ನೆಗಳಿದಾವೆ, 100 ಅಂಕಗಳಿರುತ್ತೆ. 100 ಕ್ವಶನ್ಸ್ ಕೇಳ್ತಾನೆ, 100 ಮಾರ್ಕ್ಸ್ ಇರುತ್ತೆ. ಅಂದರೆ ಪ್ರತಿ ಕ್ವಶನ್ಗೆ 1 ಮಾರ್ಕ್ ಅಂತ. ಸೊ ಅದರಲ್ಲಿ 40 ಪ್ರಶ್ನೆಗಳು ಗಣಿತದಿಂದ ಬರುತ್ತೆ. ಇದು ಪ್ಯೂರ್ ಮ್ಯಾಥ್ಸ್ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೇಳ್ತಾನೆ, ನಾಟ್ ಮೆಂಟಲ್ ಎಬಿಲಿಟಿ. ಸೊ ಅದೇ ರೀತಿ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ 60 ಪ್ರಶ್ನೆಗಳು ಬರ್ತಾವೆ. ಸೊ ಈ GK-ನಲ್ಲಿ ಜನರಲ್ ಸೈನ್ಸಲ್ಲಿ 19 ಪ್ರಶ್ನೆಗಳು ಕೇಳಿದ್ದ 2016ನಲ್ಲಿ. ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ 12 ಪ್ರಶ್ನೆಗಳು ಬಂದಿದ್ವು. ಹಿಸ್ಟ್ರಿಯಲ್ಲಿ 10 ಪ್ರಶ್ನೆಗಳು, ICಯಲ್ಲಿ 7 ಕ್ವಶನ್ಸು, ಜಿಯೋಗ್ರಫಿಯಲ್ಲಿ 5 ಕ್ವಶನ್ಸು, ಎಕನಾಮಿಕ್ಸಲ್ಲಿ 3 ಕ್ವಶನ್ಸು, ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ 2 ಕ್ವಶನ್ಸು, ಸ್ಟ್ಯಾಟಿಕ್ GK-ಯಿಂದ 2 ಪ್ರಶ್ನೆಗಳಂದರೆ ಟೋಟಲ್ 60 ಮಾರ್ಕ್ಸ್ಗೆ ಜನರಲ್ ನಾಲೆಡ್ಜ್ ಇರುತ್ತೆ. ಅದೇ ರೀತಿ 40 ಮಾರ್ಕ್ಸ್ಗೆ ಮ್ಯಾಥ್ಸ್ ಸೇರಿ ಟೋಟಲ್ 100 ಕ್ವಶನ್ಸು, 100 ಮಾರ್ಕ್ಸ್ ಇರುತ್ತದೆ. 2016ನಲ್ಲಿ ಕೇಳಿದ ಕ್ವಶನ್ ಪೇಪರ್ ಪ್ಯಾಟ್ರನ್ ಅಷ್ಟೇ ಇದು. ಸೊ ಈ 2016ನಲ್ಲಿ ಮ್ಯಾಥ್ಸ್ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ನಿಮಗೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಸ್ನೇಹಿತರೆ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಶ್ರೀಮತಿ ಸುಧಾ ಕಮಿಟಿಯ ಅಧ್ಯಕ್ಷರು. ಒಂದು ಕಮಿಟಿ ಇದೆ, ಆ ಕಮಿಟಿಯ ಅಧ್ಯಕ್ಷರು ಯಾರು ಅಂತ ಹೇಳಿದ್ದಾರೆ? ಶ್ರೀಮತಿ ಸುಧಾ ಅಂತ ಹೇಳಿದ್ದಾರೆ. 10 ಜನ ಸದಸ್ಯರಿರುವಲ್ಲಿ ಅಂತ. ಆ ಕಮಿಟಿಯಲ್ಲಿ 10 ಜನ ಮೆಂಬರ್ಸ್ ಇದ್ದಾರೆ. ಶ್ರೀಮತಿ ಸುಧಾ ಇರುವಂತೆ 5 ಜನರ ಎಷ್ಟು ಕಮಿಟಿಗಳನ್ನು ಮಾಡಬಹುದು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಈ ಪ್ರಶ್ನೆ ಯಾವ ಟಾಪಿಕ್ಗೆ ಸಂಬಂಧಪಟ್ಟಿದ್ದು ಅಂದರೆ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಅಂತ ಒಂದು ಪಾಠ ಇದೆ ಹೈಸ್ಕೂಲಲ್ಲಿ, ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಅಂತ. ಸೊ ಇದನ್ನು ನಾವು ಕ್ರಮಯೋಜನೆ ಮತ್ತು ವಿಕಲ್ಪ ಅಂತ ಕರಿತೀವಿ. ಕ್ರಮಯೋಜನೆ ಮತ್ತು ವಿಕಲ್ಪ ಪಾಠದಿಂದ ಆಯ್ಕೆ ಮಾಡ್ಕೊಂಡಿದ್ದಾನೆ. ಸೊ ಅದರಲ್ಲಿ ಪರ್ಟಿಕ್ಯುಲರ್ಲಿ ಇದು ವಿಕಲ್ಪಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ವಿಕಲ್ಪಕ್ಕೆ ಸಂಬಂಧಪಟ್ಟಂತೆ, ಕಾಂಬಿನೇಷನ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ ಇದು. ನೋಡ್ರಿ, ಟೋಟಲ್ 10 ಜನ ಮೆಂಬರ್ಸ್ ಇದ್ದಾರೆ. ಅಂದ್ರೆ ಕಮಿಟಿ ಅಧ್ಯಕ್ಷರು ಸುಧಾ ಸೇರ್ಕೊಂಡ್ಬಿಟ್ಟಲ್ಲಿ 10 ಜನ ಇದ್ದಾರೆ. ಶ್ರೀಮತಿ ಸುಧಾ ಇರುವಂತೆ 5 ಜನರ ಎಷ್ಟು ಕಮಿಟಿಗಳನ್ನು ಮಾಡಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ. ವೆರಿ ಸಿಂಪಲ್ ಆಗಿ ಇದನ್ನು ಆನ್ಸರ್ ಮಾಡ್ಬೇಕಂದ್ರೆ ಆ ಕಮಿಟಿಯಲ್ಲಿ ಸುಧಾ ಇರಲೇಬೇಕು ಅಂತ ಕಂಡೀಷನ್ ಇರೋದ್ರಿಂದ 10 ಜನ ಏನು ಇದಾರಲ್ಲ ಅದರಲ್ಲಿ ಫಸ್ಟ್ ನಾವು ಸುಧಾನೇ ಸೆಲೆಕ್ಟ್ ಮಾಡ್ಕೊಂಡ್ಬಿಡೋಣ. ನಾವು ಸೆಲೆಕ್ಟ್ ಮಾಡ ಎಲ್ಲ ಕಮಿಟಿಯಲ್ಲಿ ಸುಧಾ ಇರಲೇಬೇಕು. ಸೊ ಟೋಟಲ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು 5 ಜನ. ಎಲ್ಲ ಕಮಿಟಿಯಲ್ಲಿ ಸುಧಾ ಇದ್ದಾರೆ ಅಂದ್ರೆ ಇನ್ನು ಸುಧಾ ಜೊತೆಗೆ 4 ಜನನ ಸೆಲೆಕ್ಟ್ ಮಾಡ್ಬೇಕು. 1 2 3 4 ನಾವು ಸೆಲೆಕ್ಟ್ ಮಾಡೋ ಎಲ್ಲ ಕಮಿಟಿಯಲ್ಲಿ ಸುಧಾ ಇರ್ತಾರೆ ಅಂತ ಹೇಳಿದಾರೆ. ಅಂದ್ರೆ ಎಲ್ಲಾ ಕಮಿಟಿಯಲ್ಲಿ ಸುಧಾ ಇರ್ತಾರೆ ಅಂದ್ರೆ ನಾವು ಇನ್ನ ರಿಮೈನಿಂಗ್ 4 ಜನ ಸೆಲೆಕ್ಟ್ ಮಾಡ್ಕೋಬೇಕಷ್ಟೆ. 5 ಜನದ ಟೀಮ್ ಆಗ್ಬೇಕಂದ್ರೆ ಎಲ್ಲಾ ಟೀಮಲ್ಲಿ ಸುಧಾ ಇರಲೇಬೇಕು ಅಂತ ಹೇಳಿರೋದ್ರಿಂದ ಈ 5 ಜನರ ಕಮಿಟಿಯಲ್ಲಿ ಸುಧಾ ಎಲ್ಲಾ ಕಮಿಟಿಯಲ್ಲಿ ಇರ್ತಾರೆ ಅಂತ ಹೇಳಿರೋದ್ರಿಂದ ಇನ್ನ 4 ಜನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು 5 ಜನರ ಕಮಿಟಿ ಆಗುತ್ತೆ. ಟೋಟಲ್ 10 ಜನರಲ್ಲಿ ಸುಧಾ ಒಬ್ಬರು ಬಂದಿದ್ದಾರೆ ಅಂದ್ರೆ ಇನ್ನು 9 ಜನ ಉಳಿತಾರೆ. ಅಲ್ಲಿ 9 ಜನ ಉಳಿತಾರೆ. ಆ 9 ಜನರಿಂದ 5 ಜನರ ಕಮಿಟಿ ಆಗ್ಬೇಕಂದ್ರೆ ಸುಧಾ ಜೊತೆಗೆ ಇನ್ನು 4 ಜನ ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು 9C4 ಅಂತ ಬರೆದೆ. ಸೊ ನೋಡ್ರಿ, ಇಲ್ಲಿ ಸೆಲೆಕ್ಷನ್ ಅಂದ್ರೆ ಇದು ಸಿ ಬರಿಬೇಕು, ಕಾಂಬಿನೇಷನ್ ಅಂತ. 9C4 ಬರ್ಕೊಂಡೆ ಈ 9C4 ವ್ಯಾಲ್ಯೂ ಕಂಡು ಹಿಡ್ಕೊಂಡ್ರೆ ಆನ್ಸರ್ ಬರುತ್ತೆ.
ಇದಕ್ಕೆ ಯಾವ ಫಾರ್ಮುಲಾ ಹಾಕೋ ಅವಶ್ಯಕತೆ ಇಲ್ಲ, ವೆರಿ ಸಿಂಪಲ್ ಮೆಥಡ್. ಅಂದ್ರೆ ಇದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದಂದ್ರೆ 9 ಇಂದ ಸ್ಟಾರ್ಟ್ ಮಾಡಬೇಕು. 9 ಇಂದ ಸ್ಟಾರ್ಟ್ ಮಾಡಿ ಇಲ್ಲಿ 4 ಇದೆ ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ 4 ನಂಬರ್ಸ್ ಬರಿಬೇಕು. ಡಿಸೆಂಡಿಂಗ್ ಆರ್ಡರ್ ಅಲ್ಲಿ 4 ನಂಬರ್ಸ್ ಬರಿಬೇಕು. 9 ಇಂಟು 8 ಇಂಟು 7 ಇಂಟು 6 ನೋಡ್ರಿ ಇಲ್ಲಿ 1 2 3 4 ನಂಬರ್ಸ್ ಡಿವೈಡ್ ಬೈ ಇಲ್ಲಿ 4 ಇದೆ ಅಂದ್ರೆ 4 ಇಂದ ಸ್ಟಾರ್ಟ್ ಮಾಡಿ ಡಿಸೆಂಡಿಂಗ್ ಆರ್ಡರ್ ಇಳಿಕೆ ಕ್ರಮದಲ್ಲಿ 1 ವರೆಗೂ ನಂಬರ್ಸ್ ಬರಿಬೇಕು. ನೋಡ್ರಿ ವಿತೌಟ್ ಫಾರ್ಮುಲಾ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋ ರೀತಿ. ಓಕೆನಾ? ಇವಾಗ ಕ್ಯಾನ್ಸಲ್ ಮಾಡಿ ಇಲ್ಲಿ 4 ಇದೆ, ಇಲ್ಲಿ 2 ಇದೆ. 4 ಇಂಟು 2 8 ಆಗುತ್ತೆ, ಮೇಲಿರೋ 8 ಕ್ಯಾನ್ಸಲ್ ಆಗುತ್ತೆ. 3 1 3 3 ಅಲ್ಲೇ 3 ಇದು 3 2 6 ಕ್ಯಾನ್ಸಲ್ ಆಗುತ್ತೆ. ಕೆಳಗಡೆ 1 ಇದೆ, ಅವಶ್ಯಕತೆ ಇಲ್ಲ. ಮೇಲೆ ಉಳಿದಿರೋ ನಂಬರ್ಸ್ ಇಲ್ಲಿ 9 ಇದೆ, ಇಲ್ಲಿ 7 ಇದೆ, ಇಲ್ಲಿ 2 ಇದೆ. 9 ಇಂಟು 7 63 ಇಂಟು 2 ಅಂದ್ರೆ 126 ಆಗುತ್ತೆ. ಸೊ ಹಾಗಾಗಿ ಸುಧಾ ಇರುವಂತೆ 5 ಜನರ ಕಮಿಟಿಗಳನ್ನ ಎಷ್ಟು ರಚನೆ ಮಾಡಬಹುದು ಅಂದ್ರೆ 126 ರಚನೆ ಮಾಡಬಹುದು. ಆಪ್ಷನ್ ಎ ನಲ್ಲಿದೆ, ಅದು ಎಕ್ಸಾಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಕ್ಲಿಯರಾ? ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಸೆಕೆಂಡ್ ಕ್ವಶನ್ ನೋಡ್ರಿ, ಇದು 11 PR = 990 ಆದರೆ R ನ ಬೆಲೆ ಎಷ್ಟು ಅಂತ. ಸೊ ಈ ಪ್ರಶ್ನೆ ಯಾವ ಪಾಠಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾನೆ ಅಂದ್ರೆ ಪರ್ಮುಟೇಷನ್ ಅಂತ ಹೇಳ್ತೀವಿ ನಾವು. ಸೊ ಕನ್ನಡದಲ್ಲಿ ಆಗ್ಲೇ ಹೇಳಿದ್ನಲ್ಲ, ಕ್ರಮ ಯೋಜನೆ ಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳಿದಾನೆ ಇದು. ಸೊ ಇಲ್ಲಿ 11 PR = 990 ಇದೆ. 11 PR = 990 ಕೊಟ್ಟಿದ್ದಾನೆ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ವೆರಿ ಕ್ಲಿಯರ್ ಅಷ್ಟೇ. ಈ 990 ನಂಬರ್ ಕೊಟ್ಟಿದ್ದಾನೆ ಅಂದ್ರೆ ಇದನ್ನ ಇಲ್ಲಿ ಮೇಲ್ಗಡೆ ಇಲ್ಲಿ 11 ಇದೆ ಅಂದ್ರೆ 11 ಇಂದ ಫಸ್ಟ್ ಡಿವೈಡ್ ಮಾಡಬೇಕು. 11 ಇಂದ 990 ಡಿವೈಡ್ ಮಾಡ್ರಿ 11 9 99 ಈ 0 ಪಕ್ಕ ಬರೀತಾನೆ. 11 ಆದ್ಮೇಲೆ ನೆಕ್ಸ್ಟ್ ಡಿಸೆಂಡಿಂಗ್ ಆರ್ಡರ್ ಡಿವೈಡ್ ಮಾಡ್ತಾ ಹೋಗ್ಬೇಕು. 11 ಆದ್ಮೇಲೆ ನೆಕ್ಸ್ಟ್ ಡಿಸೆಂಡಿಂಗ್ ಆರ್ಡರ್ ಬರ್ತಕ್ಕಂಥ ಸಂಖ್ಯೆ 10, ಅದರ ಇಳಿಕೆ ಕ್ರಮದಲ್ಲಿ ಬರ್ತಕ್ಕಂಥ ಸಂಖ್ಯೆ 10 ರಿಂದ ಡಿವೈಡ್ ಮಾಡಬೇಕು. 10 9 90 ಆಗುತ್ತೆ. ನೆಕ್ಸ್ಟ್ 10 ಆದ್ಮೇಲೆ ಅದನ್ನ 9 ರಿಂದ ಭಾಗಿಸ್ಬೇಕು. 9 1 9. ಸೊ ನಾವು ಭಾಗಿಸಿರೋ ಈ 3 ನಂಬರ್ಸ್ 11 10 9 ನಾವು ಡಿಸೆಂಡಿಂಗ್ ಆರ್ಡರ್ ಇದಾವಲ್ಲ. 11 PR = 990ನ 11 ಇಂಟು 10 ಇಂಟು 9 ಅಂತ ಬರೀಬಹುದು. 11 10 9 ಮಲ್ಟಿಪ್ಲೈ ಮಾಡ್ರಿ, ಅಗೇನ್ 990 ಆನ್ಸರ್ ಬರುತ್ತೆ. ಸೊ ಇಲ್ಲಿ ನೋಡಿ 11 ಇಂಟು 10 ಇಂಟು 9 ಇದಾವಲ್ಲ, ಇಲ್ಲಿ 3 ಸಂಖ್ಯೆಗಳು ಡಿಸೆಂಡಿಂಗ್ ಆರ್ಡರ್ ಇಳಿಕೆ ಕ್ರಮದಲ್ಲಿ ಕಂಟಿನ್ಯೂಸ್ ಆಗಿದಾವೆ ಅಂದ್ರೆ ಇದನ್ನ ನಾವು ಪರ್ಮುಟೇಷನ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು 11 P3 ಅಂತ ಬರೀಬಹುದು. ಅಂದ್ರೆ ಇದು 11 ಇಂದ ಸ್ಟಾರ್ಟ್ ಆಗಿದೆ. 1 2 3 ಸಂಖ್ಯೆಗಳು ಡಿಸೆಂಡಿಂಗ್ ಆರ್ಡರ್ ಇರೋದ್ರಿಂದ 11 P3 ಅಂತ ಬರೀಬಹುದು. ಇದನ್ನ 11 P3 ಅಂತ. ಸೊ ನೋಡ್ರಿ ಇಲ್ಲಿ 11 ಸೇಮ್ ಇದೆ, ಇಲ್ಲಿರೋ P ಸೇಮ್ ಇದೆ ಅಂದ್ರೆ ಈ R ಪ್ಲೇಸ್ ಅಲ್ಲಿ ಇಲ್ಲಿ ಯಾವ ಸಂಖ್ಯೆ ಕಾಣಿಸ್ತಾ ಇದೆ? 3 ಕಾಣಿಸ್ತಾ ಇದೆ ಅಂದ್ರೆ R ನ ಬೆಲೆ ಇಲ್ಲಿ 3 ಅಂತ ಹೇಳ್ಬೇಕು. ಸೊ R ನ ಬೆಲೆ ಎಷ್ಟಾಗುತ್ತೆ? 3 ಆಗುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ? ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಥರ್ಡ್ ಕ್ವಶನ್ ಏನಿದೆ ಅಂದ್ರೆ 7 ಜನರು ಒಂದು ಕೆಲಸವನ್ನು 12 ದಿನಗಳಲ್ಲಿ ಮಾಡಬಲ್ಲರು ಅಂತಿದೆ. 7 ಜನ ಸೇರ್ಕೊಂಡು ಒಂದು ಕೆಲಸವನ್ನ 12 ದಿನಗಳಲ್ಲಿ ಮಾಡ್ತಾರೆ. ಅವರು 5 ದಿನ ಕೆಲಸ ಮಾಡಿದ ಬಳಿಕ ಅವರಲ್ಲಿ 2 ಜನರನ್ನು ಕೆಲಸವನ್ನು ಬಿಟ್ಟರೆ ಉಳಿದ ಕೆಲಸವನ್ನು ಮುಗಿಸಲು ಬೇಕಾಗುವ ದಿನಗಳು. ಸೊ ಇದು ನೋಡ್ರಿ, ಟೈಮ್ ಅಂಡ್ ವರ್ಕ್ ಟಾಪಿಕ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಟೈಮ್ ಅಂಡ್ ವರ್ಕ್ ಟಾಪಿಕ್, ಕಾಲ ಮತ್ತು ಕೆಲಸ ಅಂತ ಹೇಳ್ತೀವಲ್ಲ, ಆ ಟಾಪಿಕ್ ಅಲ್ಲಿ ಕೇಳಿರೋ ಪ್ರಶ್ನೆ ಇದು. ಸೊ ಸಿಂಪಲ್ ನೋಡ್ರಿ, ಈ ಪ್ರಶ್ನೆಯಲ್ಲಿ ಜನರ ಸಂಖ್ಯೆ ಮತ್ತೆ ದಿನಗಳ ಸಂಖ್ಯೆ ಅಂತ 2 ಪರಿಮಾಣಗಳಿದಾವೆ. ಇದು ಚೈನ್ ರೂಲ್ ರಿಲೇಟೆಡ್ ಆಗಿರೋ ಕ್ವಶನ್. ಟೈಮ್ ಅಂಡ್ ವರ್ಕ್ ಅಲ್ಲಿ ಚೈನ್ ರೂಲ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಇಲ್ಲಿ ಜನರ ಸಂಖ್ಯೆ ಮತ್ತೆ ದಿನಗಳ ಸಂಖ್ಯೆ ಅಂತ 2 ಪರಿಮಾಣಗಳಿದಾವೆ. ಸ್ಟಾರ್ಟಿಂಗ್ ನೋಡ್ರಿ, ಇಲ್ಲಿ 7 ಜನ ಸೇರ್ಕೊಂಡು ಒಂದು ಕೆಲಸ ಮಾಡ್ಲಿಕ್ಕೆ ಅವರಿಗೆ 12 ದಿನ ಬೇಕು ಅಂತ ಹೇಳಿದಾರೆ. 7 ಜನ ಸೇರ್ಕೊಂಡು ಒಂದು ಕೆಲಸ ಮಾಡ್ಲಿಕ್ಕೆ ಅವರಿಗೆ 12 ದಿನ ಅಂತ ಹೇಳಿದಾರಲ್ಲ, ನಾನು 7 ಜನ ಬರ್ಕಂತ ಅದೀನಿ. ಆ 7 ಜನ ಸೇರಿ ಆ ಕೆಲಸ ಮಾಡ್ಲಿಕ್ಕೆ 12 ದಿನ ಬೇಕು ಅಂತ ಹೇಳಿದ್ರಲ್ಲ, 12 ಬರ್ಕೊಂಡೆ. ಓಕೆನಾ? ಬರ್ಕೊಂಡಿದ್ ಗೊತ್ತಾಯ್ತಾ? ಈ ಅವರು 5 ದಿನ ಕೆಲಸ ಮಾಡಿದ ಬಳಿಕ ಅಂದ್ರೆ ಆ 7 ಜನ ಸೇರ್ಕೊಂಡು 5 ಡೇಸ್ ಕೆಲಸ ಮಾಡಿದ್ದಾರೆ. ಟೋಟಲ್ 12 ದಿನದಲ್ಲಿ ಮಾಡೋ ಕೆಲಸದಲ್ಲಿ 5 ದಿನ ಕೆಲಸ ಮುಗಿದಿದೆ ಅಂದ್ರೆ ಈ 12ರಲ್ಲಿ ಈ 5 ಮೈನಸ್ ಮಾಡಬೇಕು.
12 ಡೇಸಲ್ಲಿ ಕಂಪ್ಲೀಟ್ ಆಗೋ ಕೆಲಸದಲ್ಲಿ 5 ಡೇಸ್ ಕೆಲಸ ಮುಗಿದಿದೆ ಅಂದರೆ ಈ 12ರಲ್ಲಿ 5 ಮೈನಸ್ ಮಾಡಿದರೆ 7 ದಿನ ಕೆಲಸ ಮಾಡೋದು ಬಾಕಿ ಇತ್ತು. ಅಲ್ಲಿರ್ತಕ್ಕಂಥ 7 ಜನನೇ ಕಂಟಿನ್ಯೂ ಮಾಡಿದ್ದೆ ಆದರೆ 7 ದಿನದಲ್ಲಿ ಮುಗಿತಾ ಇತ್ತು. ಬಟ್ ಅಲ್ಲಿ ಏನಾಗಿದೆ ಅಂದರೆ 2 ಜನರು ಕೆಲಸವನ್ನು ಬಿಟ್ಟರೆ ಅಂತಿರೋದ್ರಿಂದ 7 ಜನ ಇದ್ದರು, 2 ಜನ ಬಿಟ್ಟವ್ರಿನ 5 ಜನ ಉಳಿತಾರೆ. ಆ 5 ಜನ ಉಳಿದಿರೋ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕೇಳಿದರೆ ಅಲ್ಲಿ ಎಕ್ಸ್ ಬರ್ಕೊಂಡೆ. ಸೊ ಇದ್ರ ಅವಶ್ಯಕತೆ ಇಲ್ಲ ಮೇಲಿಂದ, ಯಾಕಂದ್ರೆ ಇದ್ರಲ್ಲಿ ಕೆಲಸ ಆಗಿದೆ, ಇದ್ರ ನೆಸೆಸಿಟಿ ಇಲ್ಲ. ನಮಗಿಲ್ಲಿ ಗೊತ್ತಿರೋದು ಏನಂದ್ರೆ 7 ಜನ ಸೇರ್ಕೊಂಡು ಇನ್ನು 7 ದಿನದಲ್ಲಿ ಮಾಡೋ ಕೆಲಸ ಇತ್ತಲ್ಲ, ಅದನ್ನ 2 ಜನ ಬಿಟ್ಟು ಹೋದ್ರೆ 5 ಜನ ಸೇರ್ಕೊಂಡು ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕಂಡುಹಿಡಿಬೇಕಷ್ಟೆ. ಓಕೆನಾ, ವೆರಿ ಸಿಂಪಲ್ ನೋಡ್ರಿ. 5ರಿಂದ ಈ ಮೇಲಿರೋ ಸಂಖ್ಯೆ ಇದಾಗ್ಲಿ ಕ್ಯಾನ್ಸಲ್ ಆಗಲ್ಲ. ಈ 7 ಆಗಲಿ 5ರಿಂದ ಕ್ಯಾನ್ಸಲ್ ಆಗಲ್ಲ. ಈ 7 ಮತ್ತೆ 7 ಮಲ್ಟಿಪ್ಲೈ ಮಾಡ್ರಿ, 7 × 7 49 ಬರುತ್ತೆ. ಕೆಳಗಡೆ 5 ಇದೆ. 5ರಿಂದ 49 ಬಾಕ್ಸ್ರಿ, 5 9 45, 5 9 45. ಈ 49ರ 45 ಕಳೆದ್ರೆ ಎಷ್ಟು ಉಳಿಯುತ್ತೆ? ಶೇಷ 4 ಉಳಿಯುತ್ತೆ. ಆ ಶೇಷ 4 ಮೇಲೆ ಬರ್ಕೊಳ್ರಿ. 5ರಿಂದ ಬಾಕ್ಸ್ ಇರ್ತೀವಲ್ಲ, ಡಿವೈಸರ್ ಕೆಳಗಡೆ ಬರ್ಕೊಳ್ರಿ. 9 ಇಂಟೀಸರ್ 4/5 ಡೇಸ್ ಬೇಕಾಗುತ್ತೆ. ಆ 9 ಇಂಟೀಸರ್ 4/5 ಡೇಸ್ ಅನ್ನೋದು ಆಪ್ಷನ್ ಏನಲ್ಲಿದೆ, ಅದು ರೈಟ್ ಆನ್ಸರ್ ಆಗುತ್ತೆ. ಇಲ್ಲ ನಿಮಗೆ ಈ ರೀತಿ ಕ್ಯಾನ್ಸಲ್ ಮಾಡಕ್ ಬರಲಿಲ್ಲ ಅಂದ್ರೆ ಕಿವಿ ಹಾಕೊಂಡು ಡಿವೈಡ್ ಮಾಡಬಹುದು, ಆ ಕಡೆ 1 ಈ ಕಡೆ 1. 5 9 45 ಹಾಕೊಳ್ಳೋಣ. 49 45 ಕಳೆದ್ರೆ ಶೇಷ 4 ಉಳಿಯುತ್ತೆ. ಫಸ್ಟ್ ಈ ಬಾಗಲಬ್ದ 9 ಬರಿಬೇಕು. ಶೇಷ 4 ಉಳಿದಿದೆಯಲ್ಲ, ಇದು ಮೇಲೆ ಬರಿಬೇಕು. ಡಿವೈಸರ್ 5ರಿಂದ ಬಾಕ್ಸ್ ಇದೆಯಲ್ಲ, ಅದನ್ನ ಕೆಳಗೆ ಬರಿಬೇಕು. 9 ಇಂಟೀಸರ್ 4/5 ಡೇಸ್ ಆಗುತ್ತೆ. ಆಪ್ಷನ್ ಎ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಓಕೆ, ಕ್ಲಿಯರಾ? ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ 5 ಕಿಲೋಮೀಟರ್ ಪರ್ ಗಂಟೆ. ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ ಅಂತ ಕೊಟ್ಟಿದೆ. ನಿಂತ ನೀರು ಅಂದ್ರೆ ಫಾರ್ ಎಕ್ಸಾಂಪಲ್ ಕೆರೆಯಲ್ಲಿ ನೀರು ನಿಂತಿರುತ್ತೆ, ಬಾವಿಯಲ್ಲಿ ನೀರು ನಿಂತಿರುತ್ತೆ, ಕೆಲವೊಂದು ಸ್ವಿಮ್ಮಿಂಗ್ ಪೂಲು ಕೊಳಗಳಲ್ಲಿ ನೀರು ನಿಂತಿರುತ್ತೆ. ಆ ನಿಂತ ನೀರಲ್ಲಿ ದೋಣಿ ಬಿಟ್ರೆ ಗಂಟೆಗೆ 5 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ ಅಂತ. ನಿಂತ ನೀರಲ್ಲಿ ದೋಣಿ ಬಿಟ್ರೆ ಆ ನಿಂತ ನೀರಲ್ಲಿ ದೋಣಿ 5 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಚಲಿಸುತ್ತೆ. ಆಮೇಲೆ ಆ ದೋಣಿ ತಗೊಂಡು ಹೋಗಿ ಪ್ರವಾಹದ ವೇಗ ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ನದಿಯಲ್ಲಾಗಿರ್ಬೋದು, ಕ್ಯಾನಲ್ಸ್ ಅಲ್ಲಾಗಿರ್ಬೋದು, ನೀರು ಹರಿತಾ ಇರುತ್ತೆ. ಒಂದು ನದಿನೋ ಅಥವಾ ಕ್ಯಾನಲ್ಸ್ ಅಲ್ಲಿ ನೀರು ಗಂಟೆಗೆ 1 ಕಿಲೋಮೀಟರ್ ಸ್ಪೀಡಲ್ಲಿ ಚಲಿಸ್ತಾ ಇದೆ ಅಂತ ಕೊಟ್ಟಿದ್ದಾನೆ. ಒಂದು ಸ್ಥಾನಕ್ಕೆ ಹೋಗಿ ಹಿಂದಿರುಗಲು ದೋಣಿಗೆ 1 ಗಂಟೆ ಬೇಕಾದ್ರೆ, ಹರಿಯೋ ನೀರಲ್ಲಿ ಒಂದಿಷ್ಟು ದೂರ ಹೋಗಿ ವಾಪಸ್ ಬರ್ಲಿಕ್ಕೆ 1 ಗಂಟೆ ಟೈಮ್ ಬೇಕಂತ. ಆ ದೋಣಿ ತಗೊಂಡೋಗಿ ನಿಂತ ನೀರಲ್ಲಿ ಗಂಟೆಗೆ 5 ಕಿಲೋಮೀಟರ್ ಸ್ಪೀಡಲ್ಲಿ ಚಲಿಸ್ತಕ್ಕಂಥ ದೋಣಿ ತಗೊಂಡೋಗಿ ಹರಿಯೋ ನೀರಲ್ಲಿ ಬಿಡ್ತಾ ಇದ್ದೀನಿ. 1 ಕಿಲೋಮೀಟರ್ ಸ್ಪೀಡಲ್ಲಿ ನೀರು ಹರಿತಾ ಇರುತ್ತೆ. ಅಲ್ಲಿ ಬಿಟ್ಟಾಗ ಆ ದೋಣಿ ಒಂದು ಪ್ಲೇಸಿಗೆ ಹೋಗಿ ವಾಪಸ್ ಬರಲಿಕ್ಕೆ 1 ಅವರ್ ಟೈಮ್ ಬೇಕು ಅಂತ. ಹಾಗಾದ್ರೆ ಆ ಸ್ಥಾನವು ಕಿಲೋಮೀಟರ್ಗಳಲ್ಲಿ ಎಷ್ಟು ದೂರದಲ್ಲಿದೆ ಅಂದ್ರೆ ಆ ಪ್ಲೇಸ್ ಎಷ್ಟು ದೂರ ಇದೆ ಅಂತ ಕಂಡುಹಿಡಿಬೇಕು. ಸೊ ನಾನಿಲ್ಲಿ ನಿಂತ ನೀರಲ್ಲಿ ದೋಣಿಯ ವೇಗವನ್ನ ನಾನು ಎಕ್ಸ್ ಅಂತ ತಗೊಂತೀನಿ. ನಿಂತ ನೀರಲ್ಲಿ ದೋಣಿಯ ವೇಗ ಏನಿದೆಯಲ್ಲ ಅದನ್ನ ಎಕ್ಸ್ ಅಂತ ಬರ್ಕೊಂತೀನಿ. ಸೊ ಎಕ್ಸ್ ಅಂದ್ರೆ ದೋಣಿಯ ವೇಗ 5 ಕಿಲೋಮೀಟರ್ ಪರ್ ಗಂಟೆ ಇದೆ ನಿಂತ ನೀರಲ್ಲಿ ದೋಣಿಯ ವೇಗ. ಸೊ ವೈ ಅಂದ್ರೆ ನೀರು ಯಾವ ಸ್ಪೀಡಲ್ಲಿ ಚಲಿಸ್ತಾ ಇರುತ್ತೆ, ಹರಿಯ ನೀರು 1 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಚಲಿಸ್ತಾ ಇರುತ್ತೆ ಅಂತ ಕೊಟ್ಟಿದ್ದಾನೆ, ಅದು ವೈ ವ್ಯಾಲ್ಯೂ. ಎಕ್ಸ್ ಅಂದ್ರೆ ನಿಶ್ಚಲ ಸ್ಥಿತಿಯಲ್ಲಿ ದೋಣಿಯ ವೇಗ, ವೈ ಅಂದ್ರೆ ನೀರಿನ ಪ್ರವಾಹದ ವೇಗ. ಒಂದು ಸ್ಥಾನಕ್ಕೆ ಹೋಗಿ ಹಿಂದಿರುಗಲು ದೋಣಿಗೆ 1 ಗಂಟೆ ಟೈಮ್ ಬೇಕಂದ್ರೆ ಟೈಮ್ ಟಿ ಈಕ್ವಲ್ ಟು 1 ಅವರ್ ಬರೀತಾನೆ, 1 ಅವರ್. ಸೊ ಹಾಗಾದ್ರೆ ಆ ದೂರ ಕಂಡುಹಿಡಿಬೇಕಂದ್ರೆ ಈ ತರ ಪ್ರಶ್ನೆ ಕೇಳಿದಾಗ ಒಂದು ಫಾರ್ಮುಲಾ ಇದೆ. ನಾನೇನಂದ್ರೆ 2dx ಡಿವೈಡ್ ಬೈ x² ಮೈನಸ್ y² ಅಂತ ಒಂದು ಫಾರ್ಮುಲಾ ಆಗ್ತದೆ. ಟಿ ಅಂದ್ರೆ ಟೈಮ್ 1 ಅವರ್ ಕೊಟ್ಟಿದ್ದೆ, ನಾನು 1 ಬರೀತೀನಿ. 2 ಇಂಟು ಡಿ ಅಂದ್ರೆ ಡಿಸ್ಟೆನ್ಸ್ ಕಂಡುಹಿಡಿಬೇಕು, ಹಾಗೆ ಬರೀತೀನಿ. ಇಂಟು ಎಕ್ಸ್ ಅಂದ್ರೆ ನಿಂತ ನೀರಲ್ಲಿ ದೋಣಿಯ ವೇಗ 5 ಇದೆ, 5 ಬರೀತೀನಿ. ಡಿವೈಡ್ ಬೈ x² ಅಂದ್ರೆ ಎಕ್ಸ್ ಅಂದ್ರೆ 5 ಇದೆ, 5² ಅಂದ್ರೆ ಡೈರೆಕ್ಟ್ ನಾನು 25 ಬರೀತೀನಿ. ಮೈನಸ್ y ಅಂದ್ರೆ 1 ಇದೆ, 1² ಅಂದ್ರೆ 1 ಬರೀತೀನಿ. ಈ 25 ಮೈನಸ್ 1 ಅನ್ನೋದು 24 ಆಗುತ್ತೆ. ಅದು ಈಕ್ವಲ್ಟಿಂದ ಲೆಫ್ಟ್ ಸೈಡ್ ಬರುತ್ತೆ. ಸೊ ಅಲ್ಲಿ 1 ಇಂಟು 24 ಬರುತ್ತೆ ನೋಡ್ರಿ. 25 ಮೈನಸ್ 1 ಇದು 24, ಈ ಸೈಡ್ ಲೆಫ್ಟ್ ಸೈಡಿಗೆ ಬರುತ್ತೆ, ಈಕ್ವಲ್ಟಿಂದ ಲೆಫ್ಟ್ ಸೈಡಿಗೆ. ಇಲ್ಲಿ 2 ಇಂಟು 5 ಅಂದ್ರೆ 10 ಆಗುತ್ತೆ, ಇಂಟು ಡಿ ಆಗುತ್ತೆ ನೋಡ್ರಿ. 2 ಇಂಟು 5 ಗುಣಿಸಿದ್ರೆ 10, ಮುಂದ್ಗಡೆ ಡಿ ಇದೆ.
ಈ ಇಂಟು 10 ಈಕ್ವಲ್ಟಿಂದ ಲೆಫ್ಟ್ ಸೈಡ್ ಬಂದ್ರೆ ಡಿವೈಡ್ ಬೈ 10 ಆಗುತ್ತೆ, ಈ ಕಡೆ ಡಿ ಮಾತ್ರ ಉಳಿಯುತ್ತೆ. 10ರಿಂದ 24 ಬಾಕ್ಸ್ 2.4 ಬರುತ್ತೆ. ಸೊ ಆ ದೂರ ಎಷ್ಟಿತ್ತು ಅಂದ್ರೆ 2.4 ಕಿಲೋಮೀಟರ್ ದೂರ ಆಯ್ತು. ಆ ಹರಿಯೋ ನೀರಲ್ಲಿ 2.4 ಕಿಲೋಮೀಟರ್ ದೂರ ಹೋಗಿತ್ತು ದೋಣಿ ಅಂತ. 2.4 ಕಿಲೋಮೀಟರ್ ದೂರ ಹೋಗಿ ವಾಪಸ್ ಬರ್ಲಿಕ್ಕೆ ಅದು 1 ಗಂಟೆ ಟೈಮ್ ತಗೊಂಡಿತ್ತು ಅಂತ ಅರ್ಥ. ಸೊ ಆನ್ಸರ್ ಆಪ್ಷನ್ ಏನಲ್ಲಿದೆ, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಕ್ಲಿಯರ್. ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್, 5th ಕ್ವೆಶನ್ ಬರೋಣ. ಒಂದು ವಿದ್ಯಾರ್ಥಿ ನಿಲಯದಲ್ಲಿ 600 ಹುಡುಗರಿದ್ದಾರೆ. ಒಂದು ಹಾಸ್ಟೆಲ್ ಅಲ್ಲಿ ಟೋಟಲ್ 600 ಬಾಯ್ಸ್ ಇದ್ದಾರೆ ಅಂತ. ಪ್ರತಿಯೊಬ್ಬರು ಹಾಕಿ ಅಥವಾ ಫುಟ್ಬಾಲ್ ಇಲ್ಲವೇ ಎರಡನ್ನೂ ಆಡಬಲ್ಲರು. ಕೆಲವೊಬ್ರು ಹಾಕಿ ಆಡ್ತಾರೆ, ಕೆಲವೊಬ್ರು ಫುಟ್ಬಾಲ್ ಅಷ್ಟೇ ಆಡ್ತಾರೆ, ಕೆಲವೊಬ್ರು ಎರಡೂ ಆಟಗಳನ್ನು ಆಡ್ತೀವಿ ಅಂತ ಹೇಳಿದ್ದಾರೆ. ಹಾಕಿ ಆಡಬಲ್ಲವರು 75%, ಫುಟ್ಬಾಲ್ ಆಡಬಲ್ಲವರು 45%. ಎರಡನ್ನೂ ಆಡಬಲ್ಲವರ ಸಂಖ್ಯೆ ಎಷ್ಟು ಅಂತ. ಟೋಟಲ್ 600 ಜನ ಹುಡುಗರಿದ್ದಾರೆ ಅಂದ್ರೆ ಅದು 100% ಸ್ಟೂಡೆಂಟ್ಸ್ ಇದ್ದಾರೆ, ಬಾಯ್ಸ್ ಇದ್ದಾರೆ ಅಂತ. ಅದರಲ್ಲಿ ಹಾಕಿ ಆಡ್ತಕ್ಕಂಥ ಬಾಯ್ಸ್ 75% ಕೊಟ್ಟಿದ್ದಾನೆ. ನೆಕ್ಸ್ಟ್ ಫುಟ್ಬಾಲ್ ಆಡ್ತಕ್ಕಂಥ ಬಾಯ್ಸ್ನ 45% ಕೊಟ್ಟಿದ್ದಾನೆ. ಇವೆರಡು ಆ್ಯಡ್ ಮಾಡ್ರೆ ಎಷ್ಟಾಗುತ್ತೆ ಅಂದರೆ 120% ಆಗುತ್ತೆ, 120% ಆಗುತ್ತೆ. ಅವೆರಡು ಆ್ಯಡ್ ಮಾಡಿದ್ರೆ 120% ಬರುತ್ತೆ. ನಾವು ಈ ಇದರಲ್ಲಿ 120ರಲ್ಲಿ 100% ಮೈನಸ್ ಮಾಡಿದ್ರೆ 20% ಸ್ಟೂಡೆಂಟ್ಸು ಎರಡೂ ಆಟಗಳನ್ನು ಆಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ರಿ, ಆ 120ರಲ್ಲಿ 100 ಮೈನಸ್ ಮಾಡಿದ್ರೆ ನಾವು 20% ಸ್ಟೂಡೆಂಟ್ಸು ಹಾಕಿ ಮತ್ತು ಫುಟ್ಬಾಲ್ ಎರಡನ್ನೂ ಆಡ್ತೀವಿ ಅಂತ ಹೇಳಿರೋದು 20% ಅಂತ. ಅಂದರೆ 100ಕ್ಕೆ 20 ಜನ ಎರಡೂ ಆಟಗಳನ್ನು ಆಡ್ತಾ ಇದ್ದಾರೆ ಅಂತ. 100 ಜನಕ್ಕೆ 20 ಜನ 20% ಅಂದರೆ 100 ಜನಕ್ಕೆ 20 ಜನ ಎರಡೂ ಆಟಗಳನ್ನು ಆಡ್ತಾ ಇದ್ದಾರೆ ಅಂದರೆ 600 ಹುಡುಗರಲ್ಲಿ ಎಷ್ಟು ಹುಡುಗರು ಎರಡೂ ಆಟಗಳನ್ನು ಆಡ್ತಾರೆ ಅಂತ. 100ಕ್ಕೆ 20 ಆದರೆ 600ಕ್ಕೆ 600 ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. 100 1 100 1 100 600 ಕ್ಯಾನ್ಸಲ್, 100 1 100 6 600 ಕ್ಯಾನ್ಸಲ್. ಇಲ್ಲಿರೋ 20 ಈ 6 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ 120 ಬರುತ್ತೆ. ಸೊ ಹಾಗಾದ್ರೆ ಅಲ್ಲಿ ಎರಡೂ ಆಟಗಳನ್ನು ಆಡಬಲ್ಲವರ ಸಂಖ್ಯೆ ಎಷ್ಟು, 120 ಆಗುತ್ತೆ. ಆಪ್ಷನ್ ಸಿ ನಲ್ಲಿದೆ, ಇದು ರೈಟ್ ಆನ್ಸರ್ ಆಗುತ್ತೆ. ಸ್ನೇಹಿತರೆ, ಇವೆಲ್ಲ ಫಾರೆಸ್ಟ್ ಗಾರ್ಡ್ ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೆಗಳು, ಆಮೇಲೆ ಬೇರೆ ಪರೀಕ್ಷೆಗಳಿಗೆ ಕೂಡ ಹೆಲ್ಪ್ ಆಗ್ತಕ್ಕಂಥ ಪ್ರಶ್ನೆಗಳನ್ನೇ ತಗೊಂಡು ನಾನು ಇಲ್ಲಿ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ಬರೋಣ. ಇಲ್ಲಿ 4 ಜನ ಹುಡುಗರು ಮತ್ತು 2 ಹುಡುಗಿಯರು ಒಂದು ಸಾಲಿನಲ್ಲಿ, ಇಬ್ಬರು ಹುಡುಗಿಯರು ಯಾವಾಗಲೂ ಜೊತೆಗಿರುವ ರೀತಿಯಲ್ಲಿ ಕುಳಿತುಕೊಳ್ಳಬೇಕು. ಎಷ್ಟು ವಿವಿಧ ರೀತಿಗಳಲ್ಲಿ ಅವರು ಕುಳಿತುಕೊಳ್ಳಬಹುದಾಗಿದೆ ಅಂತ ಇದೆ. ಸೊ ಇದು ಕೂಡ ಪರ್ಮುಟೇಷನ್ ಟಾಪಿಕ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಕ್ರಮಯೋಜನೆ ಅಂತ ಪಾಠ ನಾನು ಆಗಲೇ ಹೇಳಿದ್ನಲ್ಲ, ಆ ಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳಿದಾನೆ ಇಲ್ಲಿ. ನೋಡ್ರಿ, 4 ಜನ ಬಾಯ್ಸ್ ಇದ್ದಾರೆ, 2 ಜನ ಗರ್ಲ್ಸ್ ಇದ್ದಾರೆ. ಅವರು ಒಂದು ಸಾಲಲ್ಲಿ ಕೂತ್ಕೊಂಡಿರ್ಬೇಕು. ಟೋಟಲ್ 6 ಜನ ಒಂದು ಲೈನಲ್ಲಿ ಕೂರ್ತಾ ಇದಾರೆ ಅಂದ್ರೆ ಯಾವಾಗಲೂ ಆ 2 ಹುಡುಗಿಯರು ಜೊತೆಗಿರೋ ಥರನ ಕೂತ್ಕೋಬೇಕು. ಎಷ್ಟು ವಿಧಗಳಾಗಿ ಕೂರಿಸ್ಬೋದು ಅವ್ರನ್ನ ಅಂತ. 6 ಜನ, 4 ಜನ ಬಾಯ್ಸ್ 2 ಜನ ಗರ್ಲ್ಸ್ ಅನ್ನ ಒಂದ್ ಸಾಲಲ್ಲಿ ಕೂರಿಸ್ಬೇಕು. ನಾವು ಕೂರಿಸೋ ವಿಧದಲ್ಲಿ 2 ಹುಡುಗಿಯರು ಜೊತೆಗಿರೋ ಥರನೇ ಕೂರಿಸ್ಬೇಕು. ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಕೂರಿಸ್ತಾ ಹೋಗ್ಬೋದು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಫಾರ್ ಎಕ್ಸಾಂಪಲ್ ಬಾಯ್ಸ್ 4 ಜನ, B1 B2 B3 B4 4 ಜನ ಬಾಯ್ಸ್, ಗರ್ಲ್ಸ್ ಇಬ್ರು G1 G2 ಅಂತ. ಈ 6 ಜನ ಈ ರೀತಿ ಒಂದ್ ಲೈನಲ್ಲಿ ಕೂರಿಸಿದೆ. ಈ ತರ ಕೂರಿಸಿದಾಗ ಇಲ್ಲಿ 2 ಗರ್ಲ್ಸ್ ಒಂದೇ ಕಡೆ ಇದ್ದಾರೆ. ಇದು ಒಂದು ವಿಧವಾಗಿ ಕೂರಿಸೋ ವಿಧಾನ. ಬೇರೆ ರೀತಿ ಕೂರಿಸ್ಬೋದ, ಯೋಚನೆ ಮಾಡೋಣ. ಇಲ್ಲಿ ಬಾಯ್ 1 ಇದ್ದಾನೆ, ಇಲ್ಲಿ ಗರ್ಲ್ 2, ಇಲ್ಲಿ ಗರ್ಲ್ 1 ಬರ್ಕೊಂಡು ಆಮೇಲೆ ಬಾಯ್ 2, ಆಮೇಲೆ ಬಾಯ್ 3, ಆಮೇಲೆ ಬಾಯ್ 4 ಈ ರೀತಿ ಕೂರಿಸಿದೆ. ಈ ತರ ಕೂರಿಸಿದಾಗಲೂ ಕೂಡ ಇಬ್ರು ಗರ್ಲ್ಸ್ ಒಂದೇ ಕಡೆನೇ ಇದ್ದಲ್ಲ. ಸೊ ಅದೇ ರೀತಿ ಬೇರೆ ಬೇರೆ ವಿಧಗಳಾಗಿ ಕೂರಿಸ್ಕೊಂತ ಹೋಗ್ಬೇಕು. ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಈ ತರ ಕೂರಿಸ್ಬೋದು ಅಂತ ಪ್ರಶ್ನೆ ಕೇಳಿದಾನೆ. ಇಬ್ರು ಗರ್ಲ್ಸ್ ಒಂದೇ ಕಡೆ ಇರೋ ತರ ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ 6 ಜನನ ಕೂರಿಸ್ಕೊಂತ ಹೋಗ್ಬೋದು ಅಂತ ಪ್ರಶ್ನೆ ಕೇಳಿದಾನೆ. ಹಿಂಗೆ ಪ್ರಾಕ್ಟಿಕಲ್ ವೇನಲ್ಲಿ ಆನ್ಸರ್ ಮಾಡ್ತಾ ಹೋದ್ರೆ ಇದು ಕಷ್ಟ ಸಾಧ್ಯ. ಸೊ ಅದಕ್ಕೋಸ್ಕರ ಈ ಪರ್ಮಿಟೇಷನ್ ಅಂತ ಒಂದು ಕಾನ್ಸೆಪ್ಟ್ ಅನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ತರ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗಲಿ ಅಂತ. ಸೊ ವೆರಿ ಸಿಂಪಲ್ ನೋಡ್ರಿ, ಈ ಇಬ್ರು ಗರ್ಲ್ಸ್ ಒಂದೇ ಕಡೆ ಇರಬೇಕು ಅಂತ ಹೇಳಿದ್ರಿಂದ ಇಬ್ರು ಗರ್ಲ್ಸ್ ಸೇರಿ ಒಂದೇ ಅಂತ ಕೌಂಟ್ ಮಾಡಬೇಕು, ಒಬ್ಬರೇ ಅಂತ ಕೌಂಟ್ ಮಾಡಬೇಕು. 2 ಜನ ಹುಡುಗಿಯರು ಒಂದೇ ಕಡೆ ಕೂತ್ಕೊಳ್ಳೋತರ ಎಷ್ಟು ವಿಧವಾಗಿ ಕೂರಿಸ್ಬೋದು ಅಂತ ಕೇಳಿರೋದ್ರಿಂದ ಈ 2 ಗರ್ಲ್ಸ್ ಅನ್ನು ನಾವು ಒಬ್ಬರೇ ಅಂತ ಕೌಂಟ್ ಮಾಡಬೇಕು. ಇಲ್ಲಿ ಇದು ಬಾಯ್ಸ್ 1 2, ಬಾಯ್ 2 3, ಇದು 4, ಇದು 5, ಟೋಟಲ್ 5 ಜನ ಆಗ್ತಾರೆ ಅಷ್ಟೇ ಅಲ್ಲಿ.
ಇಬ್ಬರು ಗರ್ಲ್ಸ್ ಸೇರಿ ಒಂದೇ ಅಂತ ಕೌಂಟ್ ಮಾಡಿದ್ರೆ ಟೋಟಲ್ 5 ಜನ ಆಗ್ತಾರೆ. ಹಾಗಾಗಿ 5 ಫ್ಯಾಕ್ಟೋರಿಯಲ್ ಅಂತ ಡೈರೆಕ್ಟ್ ಬರಿಬೇಕು. ಇಂಟು ಬರ್ಕೊಂಡು ಇಲ್ಲಿ ಎಷ್ಟು ಜನ ಗರ್ಲ್ಸ್ ಇದ್ದಾರೆ, ಇಬ್ರು ಇದಾರಲ್ಲ, 2 ಫ್ಯಾಕ್ಟೋರಿಯಲ್ ಮುಂದೆ ಬರ್ಕೊಂಡು ಸಿಂಪ್ಲಿಫೈ ಮಾಡಿದರೆ ನಮಗೆ ಆನ್ಸರ್ ಡೈರೆಕ್ಟ್ ಆಗಿ ಸಿಗುತ್ತೆ ಸಿಂಪಲ್ ಆಗಿ. ಸೊ 5 ಹೆಂಗ್ ಬಂತು ಅಂದ್ರೆ ಇಲ್ಲಿ ಇಬ್ರು ಗರ್ಲ್ಸ್ ಸೇರಿ ಒಂದೇ ಅಂತ ಕೌಂಟ್ ಮಾಡಬೇಕು, ಒಬ್ಬರೇ ಅಂತ ಕೌಂಟ್ ಮಾಡಬೇಕು. ಯಾಕಂದ್ರೆ ಇಬ್ರು ಒಂದೇ ಕಡೆ ಇರಬೇಕು ಅಂತ ಕಂಡೀಷನ್ ಪ್ರಶ್ನೆಯಲ್ಲಿ ಇರೋದ್ರಿಂದ. ಸೊ ಇಲ್ಲಿ ಇಬ್ರು ಸೇರಿ 1, ಇದು 2, ಇವರು 3, ಇವರು 4, ಇವರು 5 ಜನ ಆಗ್ತಾರೆ. ಹಾಗಾಗಿ 5 ಫ್ಯಾಕ್ಟೋರಿಯಲ್ ಬರಿಬೇಕು. ಗರ್ಲ್ಸ್ ಎಷ್ಟು ಜನ ಇದರಲ್ಲಿ, ಇಬ್ರು ಇದಾರಲ್ಲ, ಹಾಗಾಗಿ 2 ಫ್ಯಾಕ್ಟೋರಿಯಲ್ ಅಂತ ಬರಿಬೇಕು. 5 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟಾಗುತ್ತೆ, 120 ಆಗುತ್ತೆ. 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 2 ಆಗುತ್ತೆ. 120 ಇಂಟು 2 ಅಂದರೆ 240 ಬರುತ್ತೆ. ಇದಕ್ಕೆ ಆನ್ಸರ್ 240 ಆಪ್ಷನ್ ಡಿ ನಲ್ಲಿದೆ. ಸೊ ನೀವು ಕೇಳ್ಬೋದು 5 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 120 ಹೆಂಗ್ ಬರ್ಕೊಂಡ್ರಿ ಸರ್ ಅಂದ್ರೆ, 5 ಫ್ಯಾಕ್ಟೋರಿಯಲ್ ಅಂದ್ರೆ 5ರಿಂದ ಸ್ಟಾರ್ಟ್ ಮಾಡಿ ಡಿಸೆಂಡಿಂಗ್ ಆರ್ಡರ್ಲಿ ಇಳಿಕೆ ಕ್ರಮದಲ್ಲಿ 1ರವರೆಗೂ ಬರ್ಕೊಂಡು ಮಲ್ಟಿಪ್ಲೈ ಮಾಡ್ಬೇಕು. 5 4 20, 23 60, 62 120 ಇಂಟು 1 120 ಆಗುತ್ತೆ. ಇದು 5 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ. 2 ಫ್ಯಾಕ್ಟೋರಿಯಲ್ ಹೆಂಗೆ ಎಕ್ಸ್ಪೆಂಡ್ ಮಾಡಿರ ಅಂದ್ರೆ 2 ಇಂದ ಸ್ಟಾರ್ಟ್ ಮಾಡಿ 1ರವರೆಗೂ ಬರೆಯೋದು ಅಷ್ಟೇ. 2 ಇಂಟು 1 ಅಂದ್ರೆ 2 ಆಗಿರುತ್ತೆ. 120 ಇಂಟು 2 ಅಂದ್ರೆ 240 ಬರುತ್ತೆ. ಆಪ್ಷನ್ ಡಿ ನಲ್ಲಿದೆ, ಸರಿಯಾದ ಉತ್ತರ ಆಗುತ್ತೆ. 240 ಡಿಫ್ರೆಂಟ್ ನೋಡ್ರಿ, ನಾನು 2 ಡಿಫ್ರೆಂಟ್ ವೇಸ್ ಬರ್ತೀನಿ. ಈ ತರ ಬರೀತಾವ ಅಂದ್ರೆ 240 ಡಿಫ್ರೆಂಟ್ ವೇಸ್ ಅಲ್ಲಿ ಆ 6 ಜನನ ಕೂರಿಸ್ತಾ ಹೋಗ್ಬೋದು ಅಂತ ಕಂಡುಹಿಡಿಬಹುದು. ಓಕೆನಾ, ಕ್ಲಿಯರಾ? ಸೊ ನೋಡ್ರಿ, ಸೊ ಇವಿಷ್ಟು ಒಂದು 6 ಪ್ರಶ್ನೆಗಳು ಫಾರೆಸ್ಟ್ ಗಾರ್ಡ್ ಪರೀಕ್ಷೆಗೆ ಸಂಬಂಧಪಟ್ಟಂತ ಪ್ಯೂರ್ ಮ್ಯಾಥಮೆಟಿಕ್ಸ್ ಕ್ವಶನ್ಸ್, ಬೇರೆ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗ್ತವೆ. ಈ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇವರ ಕಂಟಿನ್ಯೂಡ್ ಪಾರ್ಟನ್ನು ನಿಮಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.